ಒಂದು ಹೆಣ್ಣು ಮನ್ಸು ಮಾಡಿದ್ರೆ, ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆನೆ ಇದೆ. ನಾನಿವತ್ತು ಮಾತಾಡ್ತಾ ಇರೋದು ಮೈಸೂರಿನ ಸ್ವಂತ ಬ್ರ್ಯಾಂಡ್ ಕಿಂಗ್ಸ್ ಕಾಫಿ ಬಗ್ಗೆ ಹಾಗೂ ಅದರ ಮಾಲೀಕರಾದಂತಹ ಅಮೃತ ಅವರ ಬಗ್ಗೆ. ನೋಡಿ, ಕಿಂಗ್ಸ್ ಕಾಫಿ ಶುರುವಾಗಿದ್ದು ಒಂದು ಸಣ್ಣ ಫುಡ್ ಟ್ರಕ್, ಕುಕ್ರಳ್ಳಿ ಕೆರೆ ರೋಡಲ್ಲಿ ಒಂದು ಚಿಕ್ಕದಾಗಿ ಫುಡ್ ಟ್ರಕ್ ಇಟ್ಕೊಂಡು ಶುರು ಮಾಡ್ತಾರೆ. ಬಹಳಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತೆ ಅಂಡ್ ಹೋಗ್ತಾ ಅವ್ರಿಗೆ ಈ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಆದ್ರೆ ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂದಾಗ ಕಾಲ್ ಎಳೆಯೋರು ತುಂಬಾ ಜನ ಇರ್ತಾರೆ. ಸೊ ತುಂಬಾ ಜನ ಏನೇನೋ ಮಾಡಿ ಕುತಂತ್ರಗಳನ್ನ ಮಾಡಿ ಕ್ಲೋಸ್ ಮಾಡಿಸ್ಬೇಕು ಅಂತ ಮುಂದಾಗ್ತಾರೆ. ಆದ್ರೆ ಎಲ್ಲೂ ಕುಗ್ಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಆಗಿ ಈ ಫುಡ್ ಟ್ರಕ್ ನ ಕ್ಲೋಸ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಅಮೃತ ಅವರು ಅಲ್ಲಿ ಸೋಲನ್ನ ಒಪ್ಕೊಳ್ಳಲ್ಲ. ಮತ್ತೆ 2021ರಲ್ಲಿ ಕೋವಿಡ್ ಎಲ್ಲ ಮುಗಿಸ್ಕೊಂಡು ನವೆಂಬರ್ನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾರೆ. ಈ ಸಲ ಫುಡ್ ಟ್ರಕ್ ಅಲ್ಲ, ಒಂದು ಚಿಕ್ಕದಾಗಿ 10x10 ಗಿಂತ ಒಂದು ಚಿಕ್ಕ ಜಾಗ 7x8 ಆ ಜಾಗದಲ್ಲಿ ಜವರೇಗೌಡ ಪಾರ್ಕ್ ಸರಸ್ವತಿಪುರಂ ಹತ್ರ ಓಪನ್ ಮಾಡ್ತಾರೆ. ಕಿಂಗ್ಸ್ ಕಾಫಿ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು. ಅಂಡ್ ಅಲ್ಲಿಂದ ಅವರು ತಿರ್ಗೇ ನೋಡಿಲ್ಲ ರೀ. 2ನೇ ಬ್ರಾಂಚು ಕೋರ್ಟ್ ಹತ್ರ, 3ನೇ ಬ್ರಾಂಚು ನಮ್ಮ ಕುವೆಂಪು ನಗರ ವಿವೇಕಾನಂದ ಸರ್ಕಲ್ ಡಿಪೋ ಹತ್ರ, ಹೀಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಇವತ್ತಿಗೆ ಬೆಂಗಳೂರು, ಹುಣಸೂರು, ಹಾಸನ್, ಮಂಡ್ಯ ಎಲ್ಲ ಕಡೆ ಸೇರಿ ಒಟ್ಟು 25ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನ ತೆರೆದಿದ್ದಾರೆ. ಇದಲ್ವೇ ಸಾಧನೆ ಅಂತ ಅಂದ್ರೆ? ನಮ್ಮ ಎಕ್ಸ್-ಸಿ-ಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಮೈಸೂರಿಗರ ನೆಚ್ಚಿನ ಕಾಫಿ ಅಂದ್ರೆ ಅದು ಕಿಂಗ್ಸ್ ಕಾಫಿ. ಬಹಳಷ್ಟು ಸೆಲೆಬ್ರಿಟೀಸ್ ರೀ, ಶಿವಣ್ಣ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಅಥವಾ ಸುದೀಪ್ ಅವರ ಫ್ಯಾಮಿಲಿಗಾಗಿರ್ಬೋದು, ತೆಲುಗು ಆಕ್ಟರ್ ರಾಮ್ ಚರಣ್ ಅಂಡ್ ಸೋ ಮೆನಿ ಸೆಲೆಬ್ರಿಟೀಸ್ ಜಸ್ಟ್ ಲವ್ ಕಿಂಗ್ಸ್ ಕಾಫಿ. ಒಂದು ಎಂಪೈರ್ ನ ಬಿಲ್ಡ್ ಮಾಡಿದ್ದಾರೆ ಅಮೃತ ಅವರು. ಇವ್ರು ಬರೀ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿಲ್ಲ ರೀ. ಇವ್ರ ಜೊತೆ ಕೆಲಸ ಮಾಡುವಂತ ಕಿಂಗ್ಸ್ ಕಾಫಿಯಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ನ ತನ್ನ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ತರ ನೋಡ್ಕೋತಾರೆ. ಅಷ್ಟೇ ವ್ಯಾಲ್ಯೂ ಕೂಡ ಮಾಡ್ತಾರೆ ರೀ. ಇದರೊಟ್ಟಿಗೆ ಬಹಳಷ್ಟು ಜನ ಹೆಣ್ಮಕ್ಳಿಗೆ ತಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಲೋದಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಕಿಂಗ್ಸ್ ಕಾಫಿ ಅನ್ನೋದು ಬರೀ ಕಾಫಿ ಕೆಫೆ ಆಗಿ ಉಳ್ಕೊಂಡಿಲ್ಲ. ಮೈಸೂರಿಗರ ನೆಚ್ಚಿನ ಹೆಮ್ಮೆಯ ಬ್ರ್ಯಾಂಡ್ ಕಿಂಗ್ಸ್ ಕಾಫಿ. ಹಾಗೆ ಇದು ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ನೂ ಹೆಚ್ಚಾಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಲಿ, ಇನ್ನೂ ಹೆಚ್ಚೆಚ್ಚು ಬ್ರಾಂಚ್ ಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ಇವತ್ತು ಅಮೃತ ಮೇಡಮ್ ಅವರ ಹುಟ್ಟಿದಬ್ಬ. ಅಮೃತ ಮ್ಯಾಮ್, ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಇನ್ನಷ್ಟು ಸ್ಫೂರ್ತಿದಾಯಕವಾಗಿ, ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು.